ಇದು ಯಾವ್ದ್ರಿ ಇದು ಸರ್? ರೆಡ್ ಮೆಕ್ಕೆಜೋಳ ಅಂತ ಹೇಳ್ರಿ. ಕೆಂಪು ಕಾಳ ಆಕತ್ರಿ ಇದು. ಇದ್ರ ತಳಿ ಹೆಸರು ಇದು ಗೊತ್ತಿಲ್ರಿ. ತಳಿ ಹೆಸರು ಗೊತ್ತಿಲ್ರಿ ಸರ್. ಕಣ್ಣೇರಿ ಮಟ್ಟಿಗೆ ಹೋದಾಗ ತಗೊಂಬಂದಿದ್ವಿ. ಇದು ಚಲೋ ಐತ್ರಿ ಸರ್. ಇವು ಬೋಟ್ ರೀ ಸರ್. ಇವು ಅರ್ಶಿನ್ ಬೋಟ್ ರೀ. ಬೋಟ್ ರೀ. ಇದು ತಾಯಿ ಗಾಡ್ರಿ ಇದು. ಈ ಗಾಡಿ ಏನೈತ್ರಿ ಮುಂದಿನ ಸಲ ಹಚ್ಚಾಕ್ ಬರ್ತೈತ್ರಿ ಇದು. ಇವು ಏನೈತ್ರಿ ಇವೆಲ್ಲ ಇದ್ರಾಗ ಹೋಗ್ತಾವ್ರಿ ಮರಿಗೋಡ್ರಿ. ಅದಾವ್ರಿ ಸರ್. ನಮ್ ಟೋಟಲ್ 115 ಎಕರೆ ಭೂಮಿ ರೀ ಸರ್. ಒಂದ್ 40-45 ದನಗಳು ಅದಾವ್ರಿ ಸರ್. ಜವೆ ಗೋಧಿ ಬೀಜ ಸರ ನಮ್ ಅಪ್ಪಾರ ಕಾಲದಿಂದ ಇವು ಜವಾರಿ ಬೀಜನ ಅದಾವ್ರಿ ಸರ್. ಅದನ್ನ ನಾವ್ ಬಿತ್ಕೋತ ಬಂದಿದೀವ್ರಿ. ಜವಾರಿ ಒಳಗಂದ್ರೆ ಅದ್ ಒಂದ್ ಬೀಜ ಉಳ್ದೈತ್ರಿ ಸರ್. ಜವೆ ಗೋಧಿ ನಮ್ ಮನೆ ಬೀಜ ಅಂದ್ರ ನಮ್ ಈ ಸದ್ಯಕ್ ಬೆಳೆದ ಕೀಡಿಗಳು ಏನು ಬರ್ಬಾರ್ದಂಗ್ರಿ. ಮೆಟ್ರೈಜಿಯಂ ರೀ, ಟ್ರೈಕೋಡರ್ಮಾ ರೀ, ಸೂಡೋಮೋನಾಸ್ ರೀ, ಇವ್ನ ಬ್ಯಾರೆ ಬ್ಯಾರೆ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಆ ಬೆಡ್ ಏರ್ಸೋ ಮುಂದ್ ಏನ್ ಮಾಡ್ತೀವ್ರಿ ಸರ, ಸಾಲುಗೂಟ ಸುರ್ಕೋತ ಹೋಗ್ತೀವಿ. ಎಲ್ಲಾ ರೈತ ಬಂದವರಿಗೂ ನಮಸ್ಕಾರ. ಚಿದಾನಂದ್ ಕಲ್ಲಪ್ಪ ಹಂದಿಗುಂದು. ನಮ್ ಗ್ರಾಮ ಕಾಲ್ತಿಪ್ಪಿ, ತಾಲೂಕು ರಬಕೈಬನಟ್ಟಿ, ಜಿಲ್ಲಾ ಬಾಗಲಕೋಟ್ರಿ. ಸರ್ ಟೋಟಲ್ ಎಷ್ಟ್ ಎಕರೆ ಹೊಲ ಅದ್ರಿ? ಟೋಟಲ್ ರೀ ಸರ ಇಲ್ಲಿ 14 ಎಕರೆ 20 ಗುಂಟೆ ಐತ್ರಿ ಸರ್. ಈ 14 ಎಕರೆ 20 ಗುಂಟೆದಾಗ ಏನೇನ್ ಬೆಳೆ ಬೆಳಿತೀರಿ ಸರ್ ನೀವು? ಸರ್ ಕಬ್ಬ್ರಿ, ಅರಿಶಿನ್ ರೀ, ಜವೆ ಗೋಧಿ ರೀ, ಗೋಧಿ ರೀ. ಕಬ್ಬ್ ಎಷ್ಟ್ ಎಕರೆ ಆದ್ರಿ ಸರ್? ಕಬ್ಬ್ರಿ ಸರ 10 ಎಕರೆ ಐತ್ರಿ. ಯಾವ್ಯಾವ ವೆರೈಟಿ ಅದ್ರಿ? ಕಬ್ಬ್ರಿ ಸರ 86-032 ಐತ್ರಿ. ಅದನ್ನ ಬಿಟ್ರೆ ಯಾವ್ದ್ ಮಾಡಿಲ್ರಿ. ನಮ್ಗ ಅದ ಚಲೋ ಅನ್ಸಿತ್ರಿ, ಅದನ್ನ ಮಾಡಿದ್ವಿ. ಅರಿಶಿಣ ಎಷ್ಟ್ ಎಕರೆ ಅದ ಸರ್? ಅರಿಶಿನ್ ಸರ್ 4 ಎಕರೆ ಐತ್ರಿ. ಮತ್ತೆ ಜವೆ ಗೋಧಿ ರೀ? ಜವೆ ಗೋಧಿ ರೀ ಸರ 3 ಎಕರೆ. ಈಗ ಕಬ್ಬ ಕಟಾವ್ ಮಾಡಿದ ನಂತರ 3 ಎಕರೆ ಹಾಕಿದ್ವಿ ಸರ. ಗೋಧಿ 1 ಎಕರೆ ಐತ್ರಿ ಸರ್. ಈ ಜವೆ ಗೋಧಿ ಬೀಜ ಯಾವ ತರ ಕಲೆಕ್ಟ್ ಮಾಡ್ರಿ ಸರ್? ಜವೆ ಗೋಧಿ ಬೀಜ ಸರ ನಮ್ ಅಪ್ಪಾರ ಕಾಲದಿಂದ ಇವು ಜವಾರಿ ಬೀಜನ ಅದಾವ್ರಿ ಸರ. ಅದನ್ನ ನಾವ್ ಬಿತ್ಕೋತ ಬಂದಿದೀವ್ರಿ. ಅದ ಜವಾರಿ ಒಳಗಂದ್ರೆ ಅದ್ ಒಂದ್ ಬೀಜ ಉಳ್ದೈತ್ರಿ ಸರ್. ಜವೆ ಗೋಧಿ ನಮ್ ಮನೆ ಬೀಜ ಅಂದ್ರ ನಮ್ ಈ ಸದ್ಯಕ್ ಬೆಳೆಯೋದಾತಂದ್ರ ಈ ಜವೆ ಗೋಧಿ ಬೀಜ ಒಂದ ಉಳ್ದೈತ್ರಿ ಸರ್. ಇಲ್ಲಾಂದ್ರ ಎಲ್ಲಾ ಪಾಕೆಟ್ ಅದಾವ್ರಿ ಸರ್. ಇದೊಂದು ಪಾಕೆಟ್ ಇಲ್ರಿ? ಒಂದ್ ಪಾಕೆಟ್ ಇಲ್ರಿ ಸರ. ಇದು ತಿನ್ನಾಕನು ಬಾಳ ಉತ್ತಮವಾಗಿ ಐತ್ರಿ. ಇದು ಆರೋಗ್ಯಕ್ ಬಾಳ ಒಳ್ಳೇದ್ರಿ. ಆದ್ರೂ ಜನ ಇದನ್ನ ತಿಂತಾ ಇಲ್ರಿ, ಕಡಿಮೆ ರೀ. ಹೌದೌದ್ರಿ. ಸರ್ ಯಾವ ತಿಂಗಳಲ್ಲಿ ಬಿತ್ತಿದ್ರ ಒಳ್ಳೇದ್ ಸರ್? ಯಾವ್ಯಾವ ತಿಂಗಳಲ್ಲಿ ಬಿತ್ಬೋದು ಇದನ್ನ? ಇದನ್ರಿ ಸರ ಅಕ್ಟೋಬರ್ 15 ಹಿಡ್ಕೊಂಡ್ರ ನವೆಂಬರ್ 15 ತನ ಬಿತ್ತಿದ್ರ ಇಳುವರಿ ಜಾಸ್ತಿ ಕೊಡ್ತೈತ್ರಿ ಸರ. ಆ ನಂತರ ಒಂದ್ ಸ್ವಲ್ಪ ಹಿಂಕಟ್ಟ ಬಿತ್ತಿರ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆಕೈತ್ರಿ ಸರ್. ಇದಕ್ಕ ಮೇನ್ ಆಗಿ ಏನೇನು ಗೊಬ್ಬರ ಕೊಡ್ತೀರಿ ಸರ್? ಸರ್ ನಾವ್ ಇದನ್ನ ಸಾವಯವದಾಗ ಬೆಳೆಯೋದ್ರಿಂದ್ರಿ ಇದಕ್ಕ ತಿಪ್ಪೆ ಗೊಬ್ಬರ, ಇದು ಎರೆಹುಳ ಗೊಬ್ಬರ ಹಾಕಿರ್ತೇವ್ರಿ ಸರ್. ಮುಂದ ಈಗ ನಾಟಿ ಮಾಡುವಾಗ್ರಿ ಸಾಲು ಗುಟ್ಟ ನಾವ್ ಒಂದ್ ಸ್ವಲ್ಪ ಸುರ್ಕೋತ ಹೋಗಿರ್ತೀವ್ರಿ. ಆ ನಂತರ ರೀ ಗೋಕೃಪಾಮೃತ ಕೊಡ್ತೀವ್ರಿ, ಜೀವಾಮೃತ ಕೊಡ್ತೀವ್ರಿ. ಮ್ಯಾಲ ಸ್ಪ್ರೇನು ಗೋಕೃಪಾಮೃತ ಕೊಟ್ಕೋತ ಹೋಗ್ತಿವ್ರಿ ಸರ್. ಮುಂದ್ರಿ ಈ ಗೋನಂದಾಜೆಲ್ಲ ಮಾಡಿರ್ತೀವ್ರಿ, ಅದನ್ನು ಮ್ಯಾಲ ಸ್ಪ್ರೇ ಮಾಡ್ತೀವ್ರಿ ಸರ್. ಈಗ ಅದಕ್ಕೆಲ್ಲಾ ಗೊಬ್ಬರ ತಯಾರ್ ಮಾಡ್ಕೊಳಕ್ಕೆಲ್ಲ ಹೆಂಗಾದ್ರಿ ವ್ಯವಸ್ಥೆ? ದನಗಳವ್ರಿ? ಅದಾವ್ರಿ ಸರ್. ನಮ್ ಟೋಟಲ್ 115 ಎಕರೆ ಭೂಮಿ ರೀ ಸರ್. ಒಂದ್ 40-45 ದನಗಳು ಅದಾವ್ರಿ ಸರ್. ಅದನ್ನೆಲ್ಲಾ ಸ್ಲರಿ ಅದು ಕಲೆಕ್ಟ್ ಮಾಡಿ ಇವಕ್ಕ ನೀರಿನ ಜೋಡಿ ನಾವು ಸಾರಜನಕ ಈ ಯೂರಿಯಾದು ಏನ್ ಹಾಕ್ತಾರಲ್ರಿ, ಆ ಸ್ಲರಿ ಬಿಟ್ರ ಯೂರಿಯಾ ಉಗದಂತದ ಒಂದ್ ಬೆಳಿಗ್ಗೆ ತಗೋತಿದ್ರಿ. ಮುಖ್ಯವಾಗಿ ಈ ಜವೆ ಗೋಧಿಯಾಗ್ರಿ ಏನೇನ್ ಮೇಂಟೆನೆನ್ಸ್ ಮಾಡೋದಿರ್ತದ್ರಿ? ಏನಿಲ್ರಿ ಸರ್. ಒಂದ್ ಹಕ್ಕಿದ್ದು 25 ಹಿಡ್ಕೊಂಡ್ ಒಂದ್ 30 ದಿನ ತನ ನೀರ್ ಹಾಸಂಗಿಲ್ರಿ. ನೀರ್ ಫಸ್ಟ್ನೇ ನೀರ್ ಸ್ವಲ್ಪ ಲೇಟ್ ಮಾಡಿ ಹಾಸ್ಬೇಕ್ರಿ. ಆನಂತರ ಒಂದ್ ಕಳೆ ತೆಗದ್ರಿ ಒಂದ್ 10 ದಿವಸಕ್ಕೂ ಒಂದ್ 4ರಿಂದ 5 ನೀರ್ ಹಾಸಿರ ಬರ್ತೈತ್ರಿ ಸರ್. 4ರಿಂದ 5 ನೀರ್ನಾಗ ಕಡೆಕ್ ಆಗ್ಬಿಡ್ತದ್ರಿ. 4ರಿಂದ 5 ನೀರ್ ಹಾಸ್ಬೇಕ್ರಿ. 190 ದಿನ ಹಿಡ್ಕೊಂಡ್ರ 100 ದಿನದಾಗ ಬರ್ತೈತ್ರಿ ಸರ್ ಇದು. ಇದ್ರಾಗ ಜಾಸ್ತಿ ರೋಗ ಹುಳ ಯಾವ್ಯಾವ ಬರ್ತಾವ್ರಿ? ಹುಳ ರೀ ಸರ ಸಣ್ಣ ಈ ರಸ ಇರೋ ಕೀಟಗಳು ಬರ್ತಾವ್ರಿ. ಅದಕ್ಕ ಇದನ್ ಮಾಡ್ಕೊಂಡಿರ್ತೀವ್ರಿ, ನಿಮ್ಮಾಸ್ತ್ರ ಹೊಡಿತೀವ್ರಿ ಸರ. ಅದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ ಅಗ್ನಿ ಅಸ್ತ್ರ ಮಾಡಿರ್ತೀವ್ರಿ, ಅದನ್ನೊಮ್ಮೆ ಹೊಡಿತೀವ್ರಿ. ಇದನ್ನ ಹೊಡ್ಕೊತ ನಾವ್ ಕಂಟ್ರೋಲ್ ಆಕೈತ್ರಿ ಸರ್. ಇದನ್ನ ಬಿಟ್ರ ಮತ್ತೆ ಯಾವ ರೋಗ ಬರಂಗಿಲ್ರಿ ಸರ್. ಒಂದ್ ಸ್ವಲ್ಪ ಇದ್ರ ರೋಗ ಬಿದ್ದಿರ್ತೈತ್ರಿ ಸರ್, ಇಟ್ಟಂಗಿ ರೋಗ ಹತ್ತಿದಲ್ರಿ, ಅದು ಬಿದ್ದಿರ್ತೈತ್ರಿ. ಹುಳಿ ಮಜ್ಜಿಗೆ ಅದು ಹೊಡೆದು ಅಂದ್ರ ಅದು ಏನ್ ಬರಂಗಿಲ್ರಿ ಸರ್. ಇದಕ್ಕೆಲ್ಲ ಡ್ರಿಪ್ ವ್ಯವಸ್ಥೆನೆ ಮಾಡಿರಿ? ಇದಕ್ಕ ಈ ಸಲ ಒಂದ್ ಸ್ವಲ್ಪ ನೀರಿನ ಅಭಾವ ಕಡಿಮೆ ಇರೋದ್ರಿಂದ್ರಿ ಡ್ರಿಪ್ ಲೈನ್ ಉಗದಿವ್ರಿ ಸರ್. ಈಗ ನಾಟಿ ಬೀಜ ಹಾಕಿದ್ಮೇಲೆ ಒಂದ್ ನೀರ್ ಹಾಸಿದಿವ್ರಿ. ಇನ್ ಮೇಲತ್ ನೀರ್ ಬಿಡ್ಬೇಕಾದ್ರ ಡ್ರಿಪ್ ದಿಂದ ಬಿಡ್ಬೇಕಂತ ಅನ್ಕೊಂಡಿದ್ವಿ.
ಈಗ ಕಟಾವ್ ಆದ್ಮೇಲೆ ಯಾವ ತರ ಸಂಗ್ರಹ ಮಾಡ್ತೀರಿ ಸರ್ ಅದನ್ನ? ಸರ ಇದನ್ನ ಕಟಾವ್ ಆದ್ಮೇಲತ್ರಿ ಈ ಮಿಷನ್ಲಿ ಈ ದೊಡ್ಡ ಮಿಷನ್ ಬಂದಾವಲ್ರಿ ಅದ್ರಲ್ಲಿ ಕಟಾವ್ ಮಾಡ್ತೀವ್ರಿ. ಹಾ ರೀ. ಅದನ್ನ ಹೋಗಿ ಮನಿ ಹತ್ರ ಒಂದ್ 4-5 ದಿನ ಬಿಸಿಲಿಗೆ ಒಣಾಕ್ ಹಾಕ್ತಿವ್ರಿ ಸರ. ಹಾ ಈ ರೀ. ಕಾಳದು ರೀ. ಹಾ ರೀ. ಒಣಾಕ್ ಹಾಕಿ ತೂರಿ ಮಾಡಿ ಚೀಲದಾಗ ತುಂಬಿ ಇಟ್ಟು ಬಿಡ್ತೀವ್ರಿ ಸರ. ಈಗ ಜವೆ ಗೋಧಿ ಅಂದ್ರ ಬಾಳ್ ಡಿಮ್ಯಾಂಡ್ ಆದ್ರಿ ಅದಕ್ಕ. ಐತಲ್ರಿ ಸರ್. ಬಾಳ ಕಡೆ ಸಿಗೋದನ ಇಲ್ರಿ. ಇಲ್ಲ. ನೀವು ಡೈರೆಕ್ಟ್ ಮಾರ್ಕೆಟಿಗೆ ಕಳಿಸ್ತೀರಿ ಇಲ್ಲ ಅದ್ರಲಿಂದ ಏನಾದ್ರು ಪ್ರೊಸೆಸಿಂಗ್ ಮಾಡ್ತೀರಿ? ಅದ್ರದಿಂದ್ರ ಸರ ನಮಗ ಇಲ್ಲಿ ಮಾಡಾಕ್ ಆಗಂಗಿಲ್ರಿ. ಹಂಗೊಳೆ ನಮಗ್ ಬೇಡಿಕೆ ಇಲ್ರಿ ಅದು. ಹಾ ರೀ. ಹಿಂಗಾಗ್ರಿ ನಾವ್ ಸಾಂಗ್ಲಿ ಮಾರ್ಕೆಟ್ ಒಯ್ತೀವ್ರಿ ಸರ್ ಸಾಂಗ್ಲಿಗ್ರಿ. ಸಾಂಗ್ಲಿ ಮಾರ್ಕೆಟ್ ಬಂದಾಗ ಅದ್ರ ರೇಟ್ ಬಂದಾಗನ ಮಾರ್ಕೆಟ್ ಮಾಡ್ತೀವ್ರಿ. ರೇಟ್ ಕಡಿಮೆ ಇದ್ದಾಗ ಏನ್ ಈ ಸದ್ದ ನಾವ್ ಹೋಗಿ ಹಾಕ್ಬೇಕು ಅನ್ನೋದ್ ಏನ್ ಇದ್ರಂಗಿಲ್ರಿ. ರೇಟ್ ಬಂದಾಗ ನಾವ್ ಹಾಕ್ತಿವ್ರಿ. ಇಡ್ಬೋದ್ರಿ, ಏನ್ ತೊಂದ್ರೆ ಇಲ್ಲ. ಇಟ್ರು ನಡೀತೈತ್ರಿ ಸರ್, ಏನು ಆಗಂಗಿಲ್ರಿ. ಸರ್ ಮಾರ್ಕೆಟ್ನಾಗ ಏನ್ ರೇಟಿಗೆ ಹೋಗ್ತದ್ರಿ ಇದು? ಸರ ನಾವು ಅಕ್ಕಿ ಮಾಡ್ತೀವ್ರಿ. ಅಕ್ಕಿ ಮಾಡಿ ಅದನ್ನ ಇಲ್ಲಿ ನಾವು ಮಾರ್ಕೆಟ್ದಾಗಿಂತನೂ ಜಾಸ್ತಿ ಆಕೈತ್ರಿ ಸರ್. ಅದನ್ನ ಇದನ್ನ ಮಾಡೋದ್ರಿಂದ, ಅಕ್ಕಿ ಓಡಿಸೋದ್ರಿಂದ್ರಿ. ಅಕ್ಕಿ ಅಂದ್ರ ರವಾ ರೀ? ರವಾನು ಮಾಡ್ತೀವ್ರಿ ಸರ. ನುಚ್ಚು ಅದ ರೌಡ್ ಟೈಪ್ನ ಬರ್ತೈತ್ರಿ ಸರ್. ಅದು ಉಪ್ಪಿಟ್ಟು ಮಾಡಕ್ ಬಾಳ ಯೋಗ್ಯ ರೀ. ಮುಂದ ಅದು ಅಕ್ಕಿ ಏನ್ ಬರ್ತೈತಲ್ರಿ ಸರ್, ಇದ್ರ ಅಕ್ಕಿ ಹುಗ್ಗಿ ಮಾಡಕ್ಕೂನು ಬಾರಿ ಬೆಸ್ಟ್ ರೀ ಸರ್. ಏನ್ ನಾವು ಚಪಾತಿ ಈ ಗೋಧಿ ತಿಂತೀವಲ್ರಿ ಸರ್, ಈ ಗೋಧಿ ಒಳಗ ಒಂದ್ ಅರ್ಧ ಮಿಕ್ಸ್ ಮಾಡ್ಕೊಂಡ್ ಇದನ್ನ ಬೀಸ್ರುನು ಏನ್ ಅಡ್ಡಿ ಇಲ್ರಿ ಸರ್. ಬಾಳ ರುಚಿ ರೀ ಇದು. ಟೇಸ್ಟ್ ಬಾಳ ಬರ್ತೈತ್ರಿ ಸರ್. ಈಗ ಅಕ್ಕಿ ಗೋಧಿ ಮಾರ್ಕೆಟ್ನಾಗ ಏನ್ ರೇಟ್ ಮಾಡ್ತೀರಿ? ಮಾರ್ಕೆಟ್ನಾಗ್ರಿ ಸರ ಅಲ್ಲಿ ಇಲ್ಲಿ ನಾವ್ ಎಷ್ಟ್ ಕಪ್ಪಸ್ತದ ನೋಡ್ರಿ ಸರ, ಇಲ್ಲಿ ಅಕ್ಕಿ ಮಾಡಿ ನಾವ್ ಮನೆಯಲ್ಲೇನು ಕೊಡ್ತೀವ್ರಿ. ಅದ ನಮ್ಗ್ ಜಾಸ್ತಿ ಬಂದಾಗ್ರಿ ಬೇಡಿಕೆ ಕಡಿಮೆ ಇದ್ದಾಗ್ರಿ ನಾವ್ ಸಾಂಗ್ಲಿ ಮಾರ್ಕೆಟ್ ಹೋಯ್ತಿವ್ರಿ ಸರ್. ಅದನ್ನ ಸ್ವಾಪ್ ದರ್ಸಲೇನ ಒಯ್ತಿವ್ರಿ. ಅಕ್ಕಿ ಏನ್ ಒಡ್ಸಂಗಿಲ್ರಿ. ಅದನ್ನ ಸದ್ಕನ ಓದ್ ಬಿಡ್ತೀವ್ರಿ. ಹೆಂಗ ಏನ್ ರೇಟ್ ಬೀಳ್ತದ್ರಿ ನಿಮ್ಗೆ? ಈಗ ಸರ್ ಸದ್ಯಕ್ಕ 4600 ಐತ್ರಿ ಈಗ ಕ್ವಿಂಟಲ್ಕ್ರಿ. ಅದ ಅಕ್ಕಿ ಮಾಡ್ರಿ ಸರ 70-80 ರೂಪಾಯಿ ಕೆಜಿ ಐತ್ರಿ ಸರ್. ಇದ್ದಲ್ಲಿಗೆ ಬಂದ್ ಹೋಯ್ತಾರ್ರಿ? ಇಲ್ಲೇ ಬಂದ್ ಹೋಯ್ತಾರ್ರಿ. ಅಕ್ಕಿ ಮಾಡ್ರಿ 80ರಿಂದ 90-70 ತನ ಐತ್ರಿ ಸರ. ಅದ ಮ್ಯಾಲ ಸ್ವಾತಿ ದರ್ಸಲ್ ಏನ್ ಇರ್ತೈತಲ್ರಿ 4600 4200 ಐತ್ರಿ ಸರ್. ಈಗ ನಮ್ ವಿಡಿಯೋ ನೋಡಿ ಯಾರಾದ್ರೂ ಬೇಕಂದ್ರ ಗೋಧಿ ಹೆಂಗ್ ಕೊಡ್ತೀರಿ, ರವಾ ಹೆಂಗ್ ಕೊಡ್ತೀರಿ? ಅವ್ರಿಗೆ ಯಾವ್ಯಾವ ರೀತಿ ಬೇಕಾಗ್ತೈತಿ ನೋಡ್ರಿ ಸರ್. ರವಾ ಬೇಕಾದ್ರ ರವಾ ಕೊಡ್ತೀವ್ರಿ, ಅಕ್ಕಿ ಬೇಕಾದ್ರ ಅಕ್ಕಿನೂ ಕೊಡ್ತೀವ್ರಿ. ಅವ್ರಿಗೆ ಯಾವ ರೀತಿ ಬೇಕಾತಾರಲ್ರಿ ಆ ರೀತಿ ಕೊಡ್ತೀವಲ್ರಿ. ಏನೇನ್ ರೇಟಿಗೆ ಕೊಡ್ತೀರಿ? ಅದು ನೋಡ್ಬೇಕ್ರಿ ಸರ್, ಮಾರ್ಕೆಟ್ನಾಗ ಏನ್ ಇರ್ತೈತಿ ನೋಡ್ರಿ ಅದನ್ನ ನೋಡ್ಕೊಂಡ್ ಕೊಟ್ಟು ಬಿಡ್ತೀವ್ರಿ ಸರ್. ಒಮ್ಮೊಮ್ಮೆ ರೇಟ್ ಕಡಿಮೆ ಆಗಿರ್ತೈತ್ರಿ, ಒಮ್ಮೊಮ್ಮೆ ಜಾಸ್ತಿನೂ ಆಗಿರ್ತೈತ್ರಿ. ಇದ್ರ ಮೇಲೆ ರೇಟ್ ಮೇಲೆ ಕೊಟ್ಟಿರ್ತೀವಿ. ಯಾಕಂದ್ರೆ ಒಂದ್ ರೇಟ್ ಹೇಳಿದ್ಮೇಲೆ ಒಂದೊಂದ್ ಸತಿ ಕಡಿಮೆ ಆಗಿರ್ತದ್ರಿ. ಕಡಿಮೆ ಜಾಸ್ತಿ ರೇಟಿಗೆ ಕೊಟ್ಟಂಗ ನೀವ್ ಹೇಳೋದು ಕರೆಕ್ಟ್ ರೀ. ಇದು ನಮ್ಮ ಅರಿಶಿನ್ರಿ. ಇದು 7 ತಿಂಗಳ ಮುಗಿದ್ 8ನೇ ತಿಂಗಳು ಚಾಲು ಆತ್ರಿ. ಎಷ್ಟನೇ ತಿಂಗಳಿಗೆ ಕಟಾಗಿ ಬರ್ತೀರಿ? ಇದು ನಾವು ಅವ್ರು 8 ತಿಂಗಳು ಹೇಳ್ತಾರ ಸರ್, ನಾವು 9 ತಿಂಗಳು ಬಿಡ್ತೀವ್ರಿ. ಈ ತಪ್ಪಲ್ ಎಲ್ಲಾ ಒಣಗಿ ಎಲ್ಲಾ ಇದು ಅದ್ರ ಒಳಗಿಂದ ರಸ ಎಲ್ಲಾ ಗಡ್ಡಿ ಎಲ್ಲಾ ಹಿರ್ಕೊಂಡ್ ಮೇಲತ್ರಿ 9 ತಿಂಗಳಿಗೆ ಕಟಾವ್ ಮಾಡ್ತೀವ್ರಿ ಸರ್. ಅಂದ್ರ ಇನ್ನ 2 ತಿಂಗಳು ಹೋಗ್ತದ್ರಿ? ಇನ್ನ 2 ತಿಂಗಳು ಹೋಗತ್ರಿ ಸರ್. ಈಗ ಅರಿಶಿಣ ಎಷ್ಟ್ ಎಕರೆ ಆದ್ರಿ ಇದು? ಇದು 4 ಎಕರೆ ಐತ್ರಿ ಸರ್ ಅರಿಶಿಣ. 4 ಎಕರೆ ಆದ್ರಿ? ಈಗ ಅರಿಶಿಣ ಯಾವ ತರ ಬೀಜ ಯಾವ ತರ ತರ್ತೀರಿ? ಬೀಜದ ವೆರೈಟಿ ಏನ ಇರ್ತದ್ರಿ? ಇದು ವೆರೈಟಿ ರೀ ಸರ, ಸೇಲಂ ಅಂತ ಹೇಳಿ ಬರ್ತದ್ರಿ. ಇದು ನಮ್ ಮನಿ ಫಸ್ಟಕ್ ಒಮ್ಮೆ ತಗೊಂಡ್ಬರ್ತೀವ್ರಿ ಸರ. ಆದ್ರ ಅದನ್ನ ಒಳ್ಳೆ ನಾವ ಇಲ್ಲಿ ನಮ್ ಮನೆಯಲ್ಲೇನ ಅದನ್ನ ಬೀಜ ಇಟ್ಕೊಂಡ್ ನಾವ್ ನಾಟಿ ಮಾಡ್ತೀವ್ರಿ ಸರ್. ಇದು ಮೇ 25 ಹಿಡ್ಕೊಂಡ್ರಿ ಜೂನ್ 15 ತನ ನಾಟಿ ಮಾಡ್ತೀವ್ರಿ ಸರ್. ಇದು ಮೇ 25ಕ್ ನಾಟಿ ಮಾಡಿದ್ವಿ ಸರ್. ನಾಟಿ ಮಾಡ್ಬೇಕಾದ್ರೆ ಭೂಮಿ ತಯಾರಿ ಏನೇನ್ ಮಾಡ್ಕಂತೀರಿ? ಭೂಮಿ ತಯಾರಿ ಸರ, ಇದಕ್ಕಿಂತ ಮುಂಚಿತವಾಗಿ ನಾವು ಜವೆ ಗೋಧಿ ಹಾಕಿರ್ತೀವ್ರಿ. ಈಗ ಆಚೆಗಡೆ ಒಂದ್ ಪ್ಲಾಟ್ ನೋಡಿದ್ವಲ್ರಿ, ಆ ಜವೆ ಗೋಧಿ ಅದ್ರದ್ದು ಏನ್ ಇದು ಬರ್ತೈತಲ್ರಿ ಸರ, ಅದ್ರದ್ದು ರೌಂದ್ ಏನ್ ಬರ್ತೈತಲ್ರಿ, ಅದ್ರ ಕಡ್ಡಿ ಎಲ್ಲಾರಿ ಅಲ್ಲೇ ಭೂಮಿ ಒಳಗ ಮಗ್ಗ್ ಹೊಡದ್ ಮುರಿತೀವ್ರಿ ಸರ. ಇದ್ರೊಳಗ ತಿಪ್ಪೆ ಗೊಬ್ಬರ ಇದನ್ ಮಾಡಿರ್ತೀವ್ರಿ ಸರ. ಒಂದೊಂದ್ ಪದರ್ ಹಾಕಿ ಒಂದ್ ತಿಪ್ಪೆ ಗೊಬ್ಬರ, ಮುಂದ್ ಕೋಳಿ ಗೊಬ್ಬರ, ಕುರಿಯ ಗೊಬ್ಬರ, ಇದು ಪ್ರೆಸ್ಮೆಂಟ್ ರೀ, ಫ್ಯಾಕ್ಟ್ರಿ ಪ್ರೆಸ್ಮೆಂಟ್ ರೀ, ಇದನ್ನೆಲ್ಲಾ ಹಾಕಿರಿ ಸರ. ಅದ್ರ ಮ್ಯಾಲ ನೀರ್ ಹೊಡದ್ರಿ ಅದನ್ನ ಹೀಟ್ ಎಲ್ಲಾ ಇದನ್ ಮಾಡಿರ್ತೀವ್ರಿ, ಕಡಿಮೆ ಮಾಡ್ಕೊಂಡ್ರಿ ಅದ ಒಂದ್ 2-3-4 ತಿಂಗಳು ಬಿಟ್ಟ ನಂತರ ಪೂರ್ಣ ಎಲ್ಲಾ ಬುಕ್ನಿ ಆಗಿರ್ತೈತ್ರಿ ಸರ್. ಅದನ್ನ ಒಂದ್ ಎಕರೆಕ್ರಿ ಒಂದ್ 10-12 ಟೇಲರ್ ಗೊಬ್ಬರ ಹಾಕ್ತಿವ್ರಿ. ಮತ್ ಯಾವ್ದೋ ರೌಂದಿ ಮೊದಲಾದ್ರು ಸುಡಂಗಿಲ್ರಿ, ಬೆಂಕಿ ಒಟ್ಟ ಹಚ್ಚಂಗಿಲ್ರಿ. ಅದನ್ನ ಅಲ್ಲೇ ಭೂಮಿ ಒಳಗ್ ಮಗ್ಗ್ ಹೊಡದ್ ಮುರಿದ್ರಿ, ಅದನ್ನ ರುಟ್ರು ಹೊಡದ್ರಿ ಸಾಲ್ ಬಿಡ್ತೀವ್ರಿ.
ಈ ಸಾಲ ಏನ್ ಅಂತರದಾಗ ಬಿಡ್ತೀರಿ? ಸಾಲ್ರಿ ಸರ 3.5 ಹಿಡ್ಕೊಂಡ್ 4 ಫುಟ್ ಕೊರಿತೀವ್ರಿ. ಹಾ ರೀ. 3.5 ಬಾಳ ಹಿಂಗಾರಿ ಆತಂದ್ರ 3.5 ಕೊರಿತೀವ್ರಿ ಸರ. ಮೇ 25ನೇ ತಾರೀಕು ನೀರಿದ್ದು ಅಂದ್ರ 4 ಫುಟ್ ಕೊರಿತೀವ್ರಿ ಸರ. 4 ಫುಟ್ ಸಾಲ್ ಮಾಡ್ತೀರಿ? ಹ್ಞೂನ್ರಿ. ಸಾಲ್ ಮಾಡಿ ಎಷ್ಟು ಅಂತರ ಇಟ್ಕೊಂಡು ಹಾಕ್ತಿರಿ ಬೋಟ್? ಇದು ಡ್ರಿಪ್ ಹೋಲ್ 1.25 ಫುಟ್ ಇರ್ತಾವ್ರಿ ಸರ. ಹಾ ರೀ. 1.25 ಫೂಟಿಗೆ ಒಂದೊಂದ್ ಜಿಗ್ಜಾಕ್ ಮಾಡಿ ಅಚ್ಚಿಗಿಡೆ ಒಂದ್ ಬೀಜ್ರಿ ಈಚಿಗಿಡೆ ಒಂದ್ ಬೀಜ ಬೆಡ್ಡಿಗೆ ಹಾಕ್ತಿವ್ರಿ ಸರ್. ಬೆಡ್ಡಿನ ಮೇಲೆ ಜಿಗ್ಜಾಗ್ ಬೀಜ ಹಾಕ್ತಿರಿ? ಜಿಗ್ಜಾಕ್ ಬೀಜ ಮಾಡ್ತಿವ್ರಿ. ಆ ನಂತರ ರೀ ಪವರ್ ವಿಟ್ರ್ ಹಾಕಿ ಮ್ಯಾಲ್ ಮಣ್ಣ್ ಹಾಕಿ ಏರಿಸ್ತಿವ್ರಿ. ಮಣ್ಣ್ ಏರಿಸಿದ ನಂತರ ಅದ ಗಡ್ಡಿ ಕಾಣಂಗಿಲ್ರಿ ಸರ್, ಹೊರಗ್ ಮ್ಯಾಲ್ ಬೀಳಂಗಿಲ್ರಿ. ಈ ರೀತಿ ಮಣ್ಣ್ ಹಾಕಿ ಬಿಟ್ಟಿವಿ ಅಂದ್ರಿ ಅದಾದ್ಮೇಲೆ ಮತ್ತ ಅದಕ್ಕೆ ಏನೇನ್ ಪೋಷಣೆ ಮೊದಲ್ರಿ ಸರ ಹಚ್ಚು ಮುಂದ ಟ್ರೈಕೋಡರ್ಮಾ ಸೂಡೋಮೋನಾಸ್ ಬೀಜೋಪಚಾರ ಮಾಡಿರ್ತೀವ್ರಿ. ಆ ನಂತರ ಮ್ಯಾಲ ಒಮ್ಮ್ರಿ ಅದ್ ಬೆಡ್ ಏರ್ಸೋ ಮುಂದ್ರಿ ಅವಾಗ ಒಮ್ಮೆ ಗೊಬ್ಬರ ತಿಪ್ಪಿ ಗೊಬ್ಬರದಾಗ್ರಿ ಮೆಟ್ರೈಜಮ್ ರೀ ಅಂತ ಇಂತ ಕೀಡಿಗಳು ಏನು ಬರ್ಬಾರ್ದಂಗ್ರಿ ಆ ಮೆಟ್ರೈಜಮ್ ರೀ ಟ್ರೈಕೋಡರ್ಮಾ ರೀ ಸೂಡೋಮೋನಾಸ್ ರೀ ಇವ್ನ ಬ್ಯಾರೆ ಬ್ಯಾರೆ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಆ ಬೆಡ್ ಏರ್ಸೋ ಮುಂದ್ ಏನ್ ಮಾಡ್ತೀವ್ರಿ ಸರ ಸಾಲುಗುಟ್ಟ ಸುರ್ಕೋತ ಹೋಗ್ತಿವ್ರಿ ಅದ್ ಮ್ಯಾಲ ಬೆಡ್ ಮ್ಯಾಲ್ರಿ. ಆ ನಂತರ ಮಣ್ಣ್ ಏರಿಸ್ತೀವ್ರಿ ಅದ್. ಸರ ಜೀವಾಮೃತ ಕೊಡ್ತಿವ್ರಿ, ಗೋಕೃಪಾಮೃತ ಕೊಡ್ತಿವ್ರಿ. ಮುಂದ್ರಿ ಬಾಳ್ ನಮ್ ತಿಪ್ಪೆ ಗೊಬ್ಬರ ಹಂಗೇನ್ ಚಗಳದು ಇದ್ದಾಗೇನ್ ಇವಾಗ್ರ ಒಮ್ಮೆ OWDC ಕೊಡ್ತಿವ್ರಿ, ವೇಸ್ಟ್ ಡಿಕಂಪೋಸರ್. ಇದ್ರಾಗ ಜಾಸ್ತಿ ಏನೇನ್ ಸಮಸ್ಯೆಗಳು ಬರ್ತಾವ್ರಿ ಅರಿಶಿಣದಾಗ? ಸಮಸ್ಯೆಗಳು ಅಂದ್ರ ತಪ್ಪಲ್ಕ್ರಿ ಸರ ಇದು 7 ತಿಂಗಳ ನಂತರ ಇದೊಂದ್ ಎಲಿ ಸುಟ್ಟಕಾಕವ್ರಿ ಸರ್ ಇವು. ಇದ್ರ ಐಸ ಇದ ನಾರ್ಮಲ್ ಎಲ್ಲಾ ಅರಿಶಿಣಕ್ ಬೀಳತ್ತಾವ್ರಿ ಇವು. ಬೆಂಕಿ ರೋಗ ಒಂದ್ ಬರತ್ರಿ ಸರ್, ಎಲಿ ಚಿಕ್ಕಿ ಹಾಕತ್ರಿ. ಅದೇನ್ ನಮ್ಮ ಈಗೇನ್ ಬಿದ್ದಿಲ್ರಿ ಸರ್ ಅದು. ಚಿಕ್ಕಿ ಆಗಿ ಎಲೆ ಎಲ್ಲಾ ಒಣಗಿ ಹೋಗತ್ರಿ, ಅದೊಂದ್ ರೋಗ ಬರ್ತೈತ್ರಿ. ಆ ರೋಗ ಏನ್ ಬಂದಿಲ್ರಿ ಸರ್ ನಮ್ಮ ಅರಿಶಿಣಕ್ರಿ. ಅದ್ ಮುಂದ್ರಿ ಕೀಡಿ ಅಂತಾವ್ ಇಂತಾವ್ ಏನ್ ಬರಂಗಿಲ್ರಿ ಸರ್. ಸಣ್ಣ ಪುಟ್ಟ ಬಂದು ಅಂದ್ರ ಅಗ್ನಿ ಅಸ್ತ್ರ ಮಾಡಿದ್ವಿ ಅಂದ್ರಿ ಅವೆಲ್ಲಾ ಸತ್ ಹೋಕವ್ರಿ. ಈಗ ಅರಿಶಿಣದಾಗ ಜಾಸ್ತಿ ಇಳುವರಿ ತೆಗಿಬೇಕಂದ್ರ ಏನ್ ಮಾಡ್ಬೇಕ್ರಿ? ಜಾಸ್ತಿ ಅರಿಶಿನ ಒಳಗ್ ಇಳುವರಿ ತೆಗಿಬೇಕಾದ್ರ ಸರ ಒಂದ್ 2.5 ತಿಂಗಳನ್ಯಾಗ ಒಂದ್ ಸುಳಿ ಹರಿಬೇಕ್ರಿ ಸರ್. ಅದ ಮೇನ್ ಏನ್ ಗಡ್ಡಿ ಇದು ಬಂದಿರ್ತೈತಲ್ರಿ ಅದ್ರದ ಸುಳಿ ಹಿರಿದ್ವಿ ಅಂದ್ರ ಸರ ಮಗ್ಲ ಮರಿ ಹೊಡಿತೈತ್ರಿ. ಆ ಮರಿ ಹೊಡಿದ್ರಿಂದ ಇಳುವರಿ ಜಾಸ್ತಿ ಬರ್ತೈತ್ರಿ ಸರ್. ಅದು 2.5 ತಿಂಗಳು ಹಿಡ್ಕೊಂಡ್ 2 ತಿಂಗಳು ಹಿಡ್ಕೊಂಡ್ 2.5 ತಿಂಗಳದಾಗ 3 ತಿಂಗಳ ತನ ಮಾಡ್ರಿ ನಡೀತೈತ್ರಿ ಸರ್. ಅಂದ್ರ ಮಗ್ಲ ಅರಿಶಿನ್ರಿ ಹೈಟ್ ಆಗಂಗಿಲ್ರಿ, ಮಗ್ಲ ಮರಿ ಹೊಡಿತೈತ್ರಿ. ಇಲ್ಲಾಂದ್ರ ಉದ್ದಕ್ ಬೆಳಿತೈತ್ರಿ. ಈಗ 9 ತಿಂಗಳಾದ್ಮೇಲೆ ಯಾವ ತರ ಹಾರ್ವೆಸ್ಟಿಂಗ್ ಮಾಡ್ತೀರಿ? 9 ತಿಂಗಳ ಆದ ನಂತರ ಸರ ತಪ್ಲಾ ಕಟಾವ್ ಮಾಡ್ತೀವ್ರಿ. ತಪ್ಲಾ ಕಟಾವ್ ಮಾಡಿ ಇದು ಆರ್ಗ್ಯಾನಿಕ್ ಒಮ್ಮೊಮ್ಮೆ ಕೆಲವೊಮ್ಮೆ ಒಯ್ತಾರಿ ಸರ್ ಅವ್ರ. ತಪ್ಲಾ ಒಯ್ತಾರ್ರಿ, 10,000 ರೂಪಾಯಿ ಟನ್ ನಂಗ್ ಒಯ್ತಾರ್ರಿ. ಆದ್ರೂ ಹೇಳ್ತಾರ್ರಿ ಬಟ್ ಓದಿಲ್ರಿ ಇನ್ನೂವರೆಗೆ. ಆ ನಂತರ ಈ ತಪ್ಲಾ ಎಲ್ಲಾ ಬಳದ್ ದಂಡಿಗೆ ಹಾಕಿ ಈ ಟ್ರ್ಯಾಕ್ಟರ್ ಐತ್ರಿ ಸರ್, ಕುಬೋಟ ಟ್ರ್ಯಾಕ್ಟರ್ ರೀ. ಅದ್ರಲ್ಲೇ ನಾವು ಈ ಗಡ್ಡಿ ಎಬ್ಬತಿವ್ರಿ. ಎಬ್ಬಿ ಮುರಿದ ನಂತರ ಅದನ್ನ ಬಾಯ್ಲರ್ ಹಾಕ್ತಿವ್ರಿ ಕುದಿಯಾಕ್ರಿ. ಅದನ್ನ ಕುದಿಸಿ ನಂತರ ಒಂದ್ 15-20 ದಿನ ಬೇಕ್ರಿ ಸರ್. 12ರಿಂದ 15, 16, 20 ದಿನದ ಒಳಗಾಗಿ ಒಣಗ್ತೈತ್ರಿ. ಆ ನಂತರ ಪಾಲಿಶ್ ಮಾಡ್ತಿವ್ರಿ ಸರ್. ಇದು ಮಿಷನ್ದಾಗ ಹಾಕಿರಿ ಪಾಲಿಶ್ ಮಾಡ್ರಿ ಮಾರ್ಕೆಟ್ಗೆ ಹಾಕಿದ್ರಿ. ಇಲ್ಲ ನಮ್ಮ ಆರ್ಗ್ಯಾನಿಕ್ ಏನ್ ಇದು ಸಾವಯವದಾಗ ಏನ್ ಬೆಳೆದಿರ್ತೀವಲ್ರಿ ಸರ್, ಇದನ್ನ ಪಾಲಿಶ್ ಮಾಡ್ಲಾರ್ದು ಆರ್ಡರ್ ಇರ್ತೈತ್ರಿ, ಪಾಲಿಶ್ ಮಾಡಿ ಆರ್ಡರ್ ಇರ್ತೈತ್ರಿ. ಅವ್ರ ಹೆಂಗ್ ಕೇಳ್ತಾರ ನೋಡ್ರಿ ಹಂಗ್ ಕೊಡ್ಬೇಕಾಗ್ತೈತಿ. ನೀವು ಪೌಡರ್ ಮಾಡಿನೂ ಮಾರ್ತೀರಿ? ಪೌಡರ್ ಇಲ್ಲಿ ಲೋಕಲ್ ನಮ್ಗೆ ಯಾರು ಬೇಕಂದ್ರ ಪೌಡರ್ ಮಾಡಿ ಕೊಡ್ತೀವ್ರಿ ಸರ್. ಪೌಡರ್ ಬೇಕಂದ್ರ ಪೌಡರ್ ಮಾಡಿ ಕೊಡ್ತೀವ್ರಿ. ಓಕೆ ಸರ್. ಪೌಡರ್ ಏನತ್ರಿ 300 ರೂಪಾಯಿ ಕೆಜಿ ಐತ್ರಿ ಸರ್. ಈಗ 300 ರೂಪಾಯಿ ಕೆಜಿ ಹಂಗ್ ಪೌಡರ್ ಮಾರ್ತೀವ್ರಿ. ಓಕೆ. ಇಲ್ಲಿ ನೋಡಬಹುದ್ರಿ ಸರ, ಒಂದೊಂದ್ ಗಡ್ಡಿಗ್ರಿ ಇಂದ 4-5 ಮರಿ ಇರ್ತಾವ್ರಿ ಒಂದೊಂದ್ ಗಡ್ಡಿಗ್ರಿ. ಇವು ಬೋಟ್ ರೀ ಸರ್. ಇವು ಅರಿಶಿಣ ಬೋಟ್ ರೀ. ಇದು ತಾಯಿ ಗಡ್ಡಿ ಇದು. ಈ ಗಡ್ಡಿ ಏನತ್ರಿ ಮುಂದಿನ ಸಲ ಹಚ್ಚಾಕ್ ಬರ್ತೈತ್ರಿ ಇದು. ಇವು ಏನತ್ರಿ ಇವೆಲ್ಲಾ ಇದ್ರಾಗ ಹೋಗ್ತಾವ್ರಿ, ಮರಿಗೋಡ್ರಿ ಇವು. ಇದು ಈ ರೀತಿ ಒಂದ್ ಗಡ್ಡಿಲಿಂದ ಎಷ್ಟ್ ಅರಿಶಿಣ ಸಿಗ್ತದ್ರಿ? ಇದು ಒಂದ್ ಗಡ್ಡಿದಿಂದ್ರಿ 3ರಿಂದ 2.5 ಕೆಜಿ ಹಿಡ್ಕೊಂಡ್ 3ರಿಂದ 3 ಕೆಜಿ ಸಿಗ್ತೈತ್ರಿ ಸರ್. ಇದು ಜವಾರಿ ಮೊದಲಿನ ಮೆಕ್ಕೆಜೋಳ ರೀ. ಜವಾರಿ ಮೆಕ್ಕೆಜೋಳ ರೀ? ಹ್ಞೂನ್ರಿ. ಇದು 3 ತಿಂಗಳು ಬೆಳೆರಿ ಸರ್. ಇದು ದನಗಳಿಗೆ ನುಚ್ಚ ಅದು ಬಾಳ ಚಲೋ ಐತ್ರಿ ಸರ್. ಇಷ್ಟಪಟ್ಟು ತಿಂತಾವ್ರಿ? ಹ್ಞೂನ್ರಿ, ಇಷ್ಟಪಟ್ಟು ತಿಂತಾವ್ರಿ. ಮೇವು ಆದ್ರೂ ಬಾಳ ಚಲೋ ಐತ್ರಿ. ಇವು ಬೇಕಂದ್ರ ಸಿಗ್ತಾವ್ರಿ ನಿಮ್ಗ? ಅದಾವ್ರಿ ಸರ್. ಅವು ಎಷ್ಟ್ ಬೀಜಕ್ಕೂ ಸಿಗ್ತಾವ್ರಿ? ಬೀಜಕ್ಕೂ ಅದಾವ್ರಿ ಅಲ್ರಿ. ಮತ್ ದನಗಳಿಗೆ ಬೇಕಂದ್ರು ಸಿಗ್ತಾವ್ರಿ. ಎಷ್ಟ್ ಕ್ವಿಂಟಲ್ ಬೇಕಂದ್ರ ಆರ್ಡರ್ ಮಾಡ್ಬೋದ್ರಿ? ಐತ್ರಿ ಸರ್.
ಇದು ಯಾವ್ದ್ರಿ ಇದು ರೆಡ್ ಮೆಕ್ಕೆಜೋಳ ಅಂತ ಹೇಳ್ರಿ, ಕೆಂಪು ಕಾಳ ಆಕತ್ರಿ ಇದು. ಇದ್ರ ತಳಿ ಹೆಸರು ಗೊತ್ತಿಲ್ರಿ. ತಳಿ ಹೆಸರು ಗೊತ್ತಿಲ್ರಿ ಸರ್, ಕಣ್ಣೇರಿ ಮಟ್ಟಿಗೆ ಹೋದಾಗ ತಗೊಂಬಂದಿದ್ರಿ. ಇದು ಚಲೋ ಐತ್ರಿ ಸರ್ ಅದು. ಇದನ್ನು ಸಿಗ್ತಾವ್ರಿ ನಿಮ್ಮ ಹತ್ರ? ಅವು ಅದಾವ್ರಿ ಸರ್, ಅದು ಐತ್ರಿ. ಮುಂದ್ರಿ ಇದ ಆಫ್ರಿಕನ್ ಟಾಲ್ ಐತ್ರಿ ಸರ್, ಈ ಕೃಷಿ ಇಲಾಖೆ ಅವ್ರು ಕೊಟ್ಟಾರ ಮೇವಿನ ಸಲುವಾಗಿ. ಇದು ಮೇವಿಗ್ರಿ 10ರಿಂದ 12, 13 ಫೂಟ್ ಬೆಳಿತೈತ್ರಿ ಸರ್. ಇದು ಮೇವ್ರಿ. ಮೇವು ಬಾಳ ಇಳುವರಿನೂ ಕೊಡದೈತ್ರಿ ಸರ್, ಮೇವುನು ಬಾಳ ಉತ್ತಮವಾಗೈತ್ರಿ. ಇವು ಬೀಜ ಬೇಕಂದ್ರ ಸಿಗ್ತಾವ್ರಿ ನಿಮ್ ಬೀಜದವ್ರಿ ಸರ್. ಇವ್ ಏನೈತ್ರಿ ಸರ್, ನಾರ್ಮಲ್ ಪಾಕೆಟ್ ರೀ ಇವು. 9178 ಬೆಳೆದದ್ರಿ. ಇವು ಬೆಳೆದಿದ್ದು ಇದು ಐತ್ರಿ ಸರ್. ಇದು ಐತ್ರಿ. ಇದ ಜವೆ ಗೋದಿರಿ ಸರ್. ಅದು ಇವು ಸ್ವಟ್ ಧರಿಸ್ಲಿರಿ. ಹಿಂಗೆ ತಗೊಂತಾರೇನ್ರಿ ಸೊಟ್ಟಿ ಜೊತೆಗೆ? ಮಾರ್ಕೆಟ್ ತಗೋತಾರಿ ಸರ್, ಕೆಲವೊಬ್ರು ತಗೋತಾರ್ರಿ. ಮತ್ ಮಾರ್ಕೆಟ್ ದಾಗ ಇದೇ ರೀತಿನ ಮಾರ್ಬೇಕಾಗತ್ರಿ, ಸಾಂಗ್ಲಿ ಮಾರ್ಕೆಟ್ ರೀ. ಇದನ್ನ ಅಕ್ಕಿ ಮಾಡಿ ಇದು ಅಕ್ಕಿ ಸರ್. ಇವು ಗೋಧಿ ರೀ. ಇದು ಗೋಧಿ ಬೇಕಾದ್ರೂ ಜವೆ ಗೋಧಿ ರೀ. ಇವ ಈ ರೀತಿ ಇರ್ತಾವ್ರಿ. ಈ ಅಕ್ಕಿ ಬೇಕಾದ್ರೆ ಅಕ್ಕಿನೂ ಕೊಡ್ತೀವ್ರಿ, ಇದರಿಂದ ರವಾನು ತೆಗದ್ರೆ ರವಾನು ಕೊಡ್ತೀವ್ರಿ. ಆಕ್ಚುಲಿ ಈ ಭಾಗದಲ್ಲಿ ಈ ಜವೆ ಗೋಧಿಗೆ ಅಕ್ಕಿ ಅಂತ ಕರೀತಾರೆ, ಕನ್ಫ್ಯೂಸ್ ಆಗ್ಬಾರ್ದು. ಇದು ಒಟ್ಟಿನ ಜೊತೆಗೆ ಜವೆ ಗೋಧಿ ಒಟ್ಟಿನ ಜೊತೆಗಿದೆ. ಇದು ಒಟ್ಟು ತೆಗೆದಿರುವಂತ ಪ್ಯೂರ್ ಗೋಧಿ. ಇದು ಇವ್ರ ಹತ್ರ ಈ ಗೋಧಿನೂ ಸಿಗ್ತದೆ, ಮತ್ತು ಇದ್ರದ್ದು ರವೆ ಬೇಕಂದ್ರು ರವೆನೂ ಸಿಗ್ತದೆ. ಯಾರಿಗಾದ್ರೂ ಬೇಕಾದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಪಡಿಬಹುದು. ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಮೆಕ್ಕೆಜೋಳನು ಕೂಡ ಬೆಳಿತಾ ಇದ್ದಾರೆ. ಅಂದ್ರೆ ಮೆಕ್ಕೆಜೋಳದ ವೆರೈಟಿಗಳು ತುಂಬಾ ಇದಾವೆ. ಇದರಲ್ಲಿ ಹಸುಗಳಿಗೆ ಇಷ್ಟವಾಗುವಂತ ಮತ್ತು ಹೆಚ್ಚಿಗೆ ಮೇವು ಬರುವಂತ ಮೆಕ್ಕೆಜೋಳಗಳು ಇದಾವೆ. ವಿಶೇಷವಾಗಿ ಕನ್ನೇರಿ ಮಠದಿಂದ ತಂದಂತ ಕೆಂಪು ಮೆಕ್ಕೆ ತೆನೆ ನೋಡ್ಬೋದು ಯಾವ ರೀತಿ ಇದೆ. ಈ ರೀತಿ ವಿಭಿನ್ನ ಮೆಕ್ಕೆ ತಳಿಗಳು ಇವ್ರ ಹತ್ರ ಸಿಗ್ತವೆ. ಯಾರಿಗಾದ್ರೂ ಬೇಕಾದ್ರೆ ಬೀಜಕ್ಕಾಗ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೂ ಕೂಡ ಇವ್ರು ಬೆಳೆದಿರ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿಂದ ಪಡಿಬಹುದು. ನೋಡಿದ್ರಲ್ಲ ರೈತ ಬಾಂಧವರೇ, ಚಿದಾನಂದ್ ಅಂದ್ಗುಂದ್ ಅಂತ ನಮ್ಗೆ ತುಂಬಾ ಆಪ್ತರು. ಇವರು ಸಂಪೂರ್ಣ ಸಾವಯವದಲ್ಲಿನೇ ಬೆಳಿತಾರೆ. ವಿಶೇಷವಾಗಿ ಇವರ ತಂದೆ ತಾತನವ್ರ ಕಾಲದಿಂದಲೂ ಜವೆ ಗೋಧಿನ ಬೀಜನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನ ಈಗಲೂ ಕೂಡ ಬಿತ್ತಾ ಇರ್ತಾರೆ. ಸುಮಾರು ಗೋಧಿ ಕೂಡ ಇವ್ರ ಹತ್ರ ಸಿಗ್ತದೆ. ಅಷ್ಟೇ ಅಲ್ಲದೆ ಜವೆ ಗೋಧಿ ರವೆ ಸಿಗ್ತದೆ, ಉಗ್ಗಿ ಗೋಧಿ ಸಿಗ್ತದೆ. ಈ ರೀತಿ ಎಲ್ಲಾನು ಪ್ರೊಸೆಸಿಂಗ್ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವರು ರೇಟ್ ಕೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದೊಂದ್ಸತಿ ರೇಟ್ ಕಡಿಮೆ ಇರ್ತದೆ, ಮತ್ತೊಂದೊಂದ್ಸತಿ ಜಾಸ್ತಿ ಇರ್ತದೆ. ಈಗ ರೇಟ್ ಹೇಳಿದ್ರೆ ರೈತರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಅವ್ರು ಫೋನ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೇಟ್ ನಡೀತಾ ಇದೆ ಆ ರೇಟ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಇವರು ಸಂಪೂರ್ಣವಾಗಿ ಸಾವಯವದಲ್ಲಿನೇ ಬೆಳಿತಾರೆ. ಇವರು ಯಾವುದೇ ಹೊರಗಡೆಯಿಂದ ಯೂರಿಯಾ DAP ತರೋದಿಲ್ಲ. ಕಬ್ಬು, ಅರಿಶಿಣ, ಗೋಧಿ, ಜವೆ ಗೋಧಿ ಈ ರೀತಿ ಹಲವಾರು ಬೆಳೆಗಳನ್ನ ಬೆಳಿತಾರೆ. ಕಳೆದ ಬಾರಿ ಕೂಡ ಇವ್ರದ್ದು ವಿಡಿಯೋನ ಮಾಡಿದ್ದೆ. 40 ಜನ ಮನೆಯಲ್ಲಿ ಕುಟುಂಬ ಇದೆ ಇವ್ರದ್ದು. ಎಲ್ರು ಕೃಷಿನೇ ಮಾಡ್ತಾರೆ. ಹಾಗಾಗಿ ಒಳ್ಳೆ ಕುಟುಂಬ, ಒಳ್ಳೆ ಜನ. ಅನುಕೂಲ ಆದ್ರೆ ಒಂದ್ಸತಿ ಇವ್ರ ಊರಿಗೆ ಬಂದು ಇವ್ರ ಕೃಷಿನ ನೋಡ್ಬೋದು, ಇವ್ರು ಬೆಳಿತಿರೋ ಪದ್ಧತಿನ ನೋಡ್ಬೋದು. ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.